ಸಿಂಹರಾಶಿ ರಾಜಕಾರಣಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ, ರಾಜಕೀಯದ ಸಂಪರ್ಕ ಇರತಕ್ಕಂತಹ ವ್ಯಕ್ತಿಗಳಿಂದ ನಿಮ್ಮ ಕೆಲವು ಕೆಲಸಗಳಿಗೆ ತೊಂದರೆ ಆಗಬಹುದು. ಇದನ್ನು ಗಮನಿಸ್ಕೊಳ್ಬೇಕು. ಅನಿರೀಕ್ಷಿತವಾದಂತಹ ಪ್ರಯಾಣದಿಂದ ನಿಮಗೆ ಖರ್ಚು ಹೆಚ್ಚಾಗುವಂಥದ್ದಿದೆ. ನಿಮಗಿಂತ ಬಲಿಷ್ಠರಾದಂಥವರ ಜೊತೆಯಲ್ಲಿ ಹೋರಾಟ ಮಾಡೋದು, ಸೆಣಸಾಟ ಮಾಡೋದು, ಸ್ಪರ್ಧೆ ಮಾಡೋದು ಒಳ್ಳೆಯದಲ್ಲ. ಅದು ನಿಮಗೆ ಮಾರಕವಾಗುತ್ತೆ, ನಿಮಗೆ ಅನುಕೂಲವನ್ನು ಮಾಡಿಕೊಡೋದಿಲ್ಲ ಅಂತ ಅರ್ಥ. ಇದರಿಂದ ಎಲ್ಲೂ ಕೂಡ ಗೌರವವೂ ಕೂಡ ನಿಮಗೆ ಸಿಕ್ಕದೇ ಇರತಕ್ಕಂಥದ್ದು. ಅಜೀರ್ಣ ಸಮಸ್ಯೆ ಕಾಡಬಹುದು. ದಿನದ ಇಡೀ ಋಣಾತ್ಮಕವಾದಂತಹ ಆಲೋಚನೆಯಲ್ಲೇ ಇರ್ತೀರಿ. ನನಗೇನಾದರೂ ತೊಂದರೆ ಆದರೆ ನಾನು ಯಾವ ರೀತಿ ಬೇರೆಯವರಿಗೆ ತೊಂದರೆಯನ್ನು ಮಾಡಲಿ ಅನ್ನುವಂತಹ ಆಲೋಚನೆಗಳೂ ಬರಬಹುದು. ಆಶ್ಚರ್ಯ ಏನಿಲ್ಲ. ಆದರೆ ಅದು ಯಾವುದೂ ಕೂಡ ಒಳ್ಳೆಯದಲ್ಲ. ನಿಮ್ಮ ಮನಸ್ಥಿತಿ ಇದ್ದಕ್ಕಿದ್ದ ಹಾಗೆ ಬದಲಾಗಬಹುದು. ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಇರ್ತೀರಿ, ತಕ್ಷಣದಲ್ಲಿ ಅದು ಬೇರೆ ರೀತಿಯಲ್ಲಿ ತಿರುಗ್ಬೋದು. ಕೆಟ್ಟದಾಗ ಆಲೋಚನೆ ಮಾಡ್ತಾ ಇರ್ತೀರಿ, ಅದು ತತ್ಕ್ಷಣದಲ್ಲಿ ಪರಿವರ್ತನೆ ಆಗ್ಬೋದು. ಹೀಗೆಲ್ಲ ವ್ಯತ್ಯಾಸಗಳಾಗುವ ಸಾಧ್ಯತೆಗಳಿರುತ್ತೆ. ಯಾವುದೇ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬೇಕಾದರೂ ಕೂಡ ಹಲವಾರು ಬಾರಿ ಯೋಚನೆ ಮಾಡಬೇಕಾದಂಥದ್ದಿದೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಅವಸರವಾಗಿ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ಆತರಾತರವಾಗಿ ಮಾಡುವಂತಹ ಕೆಲಸದಿಂದ ಸಮಸ್ಯೆಗಳಾಗತ್ತೆ ಹೊರತು ಅನುಕೂಲ ನಿಮಗಿಲ್ಲ. ಕಿರಿಯರಿಗೆ ನಿಮ್ಮ ಹೆದರಿಕೆ, ನಿಮ್ಮ ಬಗ್ಗೆ ಗೌರವ ಇದೆಲ್ಲವೂ ಕೂಡ ಹೆಚ್ಚಾಗುವಂಥದ್ದು. ಅಧಿಕಾರಿಗಳು, ಹಿರಿಯರು ನಿಮ್ಮ ಕಾರ್ಯವೈಖರಿಯನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ನೀವು ಅದೇ ರೀತಿಯಲ್ಲಿ ಮುಂದುವರಿಕೊಂಡು ಹೋಗುವಂಥದ್ದು ಒಳ್ಳೆಯದಾಗಿರುತ್ತೆ. ದೊಡ್ಡವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಹಳೆಯ ಸಾಲವನ್ನು ತೀರಿಸಬೇಕು ಅನ್ನುವಂಥದ್ದಿದ್ದರೆ ಈ ದಿವಸ ಆ ನಿರ್ಧಾರವನ್ನು ಮಾಡಿ ಆ ಸಾಲ ತೀರಿಸುವ ಪ್ರಯತ್ನಗಳು ನಡೀಲಿ. ನಿಮಗೆ ಅದಕ್ಕೆ ಅನುಕೂಲವಾಗಿ ಪೂರಕವಾಗಿ ಹಣದ ವ್ಯವಸ್ಥೆಯೋ ಅನುಕೂಲವೋ ಆಗುವಂಥದ್ದಿದೆ. ದೊಡ್ಡವರಿಗೆ ನೀವು ತುಂಬ ಹತ್ತಿರವಾಗಿರ್ತೀರಿ. ಅಂದರೆ ಹಿರಿಯರ ಮನಸ್ಸನ್ನು ಗೆಲ್ಲೋದರಲ್ಲಿ ಬಹಳ ಅನುಕೂಲವಾಗುತ್ತೆ ಎನ್ನುವಂಥದ್ದು. ಈಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಈಶ್ವರನಿಗೆ ದೀಪವನ್ನು ಹಚ್ಚಿ. ಶುಭವಾಗಿ. ತುಲಾರಾಶಿ, ಆರ್ಥಿಕವಾದಂತಹ ಹೊಡೆತ ಮನಸ್ಸಿಗೆ ಆತಂಕವನ್ನು ಉಂಟು ಮಾಡಿಬಿಡುತ್ತೆ. ಹೆದರಿಕೆ, ಭಯಗಳು ಶುರುವಾಗತಕ್ಕಂಥದ್ದಾಗುತ್ತೆ. ಪದಾರ್ಥಗಳು ಉಪಯೋಗಕ್ಕೆ ಬರೋದಲ್ಲೇ ನಷ್ಟವಾಗುತ್ತೆ. ಯಾವುದೋ ಒಂದು ಪದಾರ್ಥ ಕೊಂಡೋ ಅಥವಾ ಮನೆಯಲ್ಲಿ ಹಳೆಯದನ್ನು ಇಟ್ಟುಕೊಂಡಿರ್ತೀರಿ, ಇವತ್ತಲ್ಲ ನಾಳೆ ಅದರ ಉಪಯೋಗ ಆಗಬಹುದು ಅನ್ನುವಂತಹ ಆಸೆ ನಿಮ್ಮದಾಗಿರುತ್ತೆ. ಆದರೆ ಆ ಪದಾರ್ಥ ಉಪಯೋಗಕ್ಕೆ ಬರೋದಿಲ್ಲ, ಹಾಗೇ ನಷ್ಟವಾಗುತ್ತೆ. ಅದು ತುಂಬ ಬೇಸರವಾಗ್ತಕ್ಕಂಥದ್ದು. ಅರ್ಧಕ್ಕೆ ನಿಂತು ಹೋದಂತಹ ಕೆಲವು ಕೆಲಸದಿಂದ ಹಣವೂ ಕೂಡ ನಷ್ಟವಾಗುತ್ತೆ. ಯಾವುದೋ ಒಂದು ಕೆಲಸ ಆರಂಭ ಮಾಡಿರ್ತೀರಿ, ಅದಕ್ಕೆ ಒಂದಷ್ಟು ಹಣವನ್ನು ಖರ್ಚು ಮಾಡಿರ್ತೀರಿ, ಇನ್ನಷ್ಟು ಮತ್ತಷ್ಟು ಖರ್ಚು ಮಾಡಬೇಕಾಗಿರುತ್ತೆ. ಆದರೆ ಆ ಕೆಲಸ ಮಧ್ಯದಲ್ಲಿ ನಿಂತು ಹೋಗ್ಬಿಡುತ್ತೆ. ಖರ್ಚು ಮಾಡಿದ ಹಣ ಪೂರ್ತಿ ವ್ಯರ್ಥ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳು ಸಮಾಜದಲ್ಲಿ ಹೆಚ್ಚು ಅವಮಾನಕ್ಕೆ ಕಾರಣವಾಗುತ್ತೆ. ನಿಮ್ಮ ಸ್ವಂತ ವಿಷಯವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಎಲ್ಲರೂ ಕೂಡ ಮಾತಾಡೋ ಹಾಗೆ ಆಗಬಹುದು ಅಂತ ಅರ್ಥ. ನಿಮ್ಮ ಕೆಲಸಗೋಸ್ಕರವಾಗಿ ಬೇರೆಯವರನ್ನ ಅವಲಂಬನೆ ಮಾಡ್ಕೊಳ್ತೀರಿ, ಅದೂ ಕೂಡ ನಿಮಗೆ ಸರಿಯಾದಂತಹ ಸಹಕಾರಿಯಾಗಿ ಕೆಲಸ ಮಾಡೋದಿಲ್ಲ. ಅದು ಕೂಡ ಬೇಸರವಾಗುತ್ತೆ. ದೇವಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಸಾರ್ವಜನಿಕವಾಗಿ ನಿಮ್ಮ ಸೇವೆ, ನಿಮ್ಮ ಸಹಾಯ ಇವೆಲ್ಲವೂ ಕೂಡ ಗುರುತಿಸಲ್ಪಡುವಂತಹದ್ದಾಗತ್ತೆ. ಜನ ನಿಮ್ಮನ್ನು, ನಿಮ್ಮ ಕಾರ್ಯವನ್ನು ಮೆಚ್ಚುತ್ತಾರೆ, ಗುರುತಿಸ್ತಾರೆ, ಹೊಗಳುತ್ತಾರೆ ಅನ್ನುವಂಥದ್ದು. ಕುಟುಂಬಕ್ಕೆ ಹೊಸಬರ ಪರಿಚಯವಾಗ್ತಕ್ಕಂಥದ್ದಿದೆ. ಮಕ್ಕಳಿಂದ ಉತ್ತಮವಾದಂತಹ ಸಮಾಚಾರ. ಅವರ ನಡೆ ನುಡಿ, ಜೀವನದಲ್ಲಿ ಉದ್ಯೋಗವೋ ವ್ಯವಹಾರವೋ ಹಣಕಾಸಿನ ಸಂಪಾದನೆಯೋ ಮನೆ ಕಟ್ಟುವಂಥದ್ದು, ವಾಹನ ಖರೀದಿಯೋ ಅಥವಾ ಜೀವನದಲ್ಲಿ ಒಂದು ನೆಲೆಯನ್ನು ಕಂಡುಕೊಳ್ತಕ್ಕಂಥದ್ದು, ಇದೆಲ್ಲ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಮಕ್ಕಳಿಂದ ಆ ಉತ್ತಮವಾದಂತಹ ಸಮಾಚಾರ ನಿಮ್ಮ ನೆಮ್ಮದಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಅನುಭವಿಗಳ ಮಾತು, ಅನುಭವಿಗಳ ಆಶೀರ್ವಾದ ಇವೆಲ್ಲವೂ ಕೂಡ ನಿಮ್ಮ ನಡೆ ನುಡಿಯಲ್ಲಿ ಬದಲಾವಣೆ ಆಗೋದಕ್ಕೆ ಮುಖ್ಯ ಕಾರಣವಾಗುತ್ತೆ. ಹೊಸ ಜನರ ಸಂಪರ್ಕದಿಂದ ನಿಮಗೆ ಒಂದಷ್ಟು ಸಂತೋಷ ಸಿಕ್ಕುವಂಥದ್ದಾಗುತ್ತೆ. ಕೌಟುಂಬಿಕವಾದಂತಹ ಸಾಮರಸ್ಯ ಹೆಚ್ಚಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.